ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಪರಿಸರ ಪ್ರಪಂಚ. ಸೊ ಇವತ್ತು ಪರಿಸರ ಪ್ರಪಂಚಕ್ಕೆ ತಕ್ಕ ಹಾಗೆಯೇ ಇವತ್ತು ಸುತ್ತಮುತ್ತಲಿನ ಪರಿಸರಕ್ಕೆ ಹೊಂದಿಕೊಂಡಂತೆ ನನ್ನ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ನನ್ನ ಒಂದು ವಿಡಿಯೋ ಕೊನೆವರೆಗೆ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾವು ಇವತ್ತು ಎಲ್ಲಿದ್ದೀವಿ ಅಂತ ಅಂದರೆ ಹರಿಹರ ತಾಲೂಕು ಹೊಳೆಸಿರಿಗೆರೆ. ಸೊ ಹೊಳೆಸಿರಿಗೆರೆಯಲ್ಲಿ ಯಾಕಿದ್ದೀವಿ ಅಂತ ಹೇಳಿದ್ರೆ ನನ್ನ ತಂಗಿಯ ಗಂಡನ ಊರು, ಅಲ್ಲಿಗೆ ಕೊಟ್ಟಿರ್ತಕ್ಕಂಥದ್ದು. ಸೊ ಅವರು ಹೊಸದಾಗಿ ಇತ್ತೀಚೆಗೆ ಮನೆ ಕಟ್ಟಿಸಿದ್ದಾರೆ. ಅವ್ರದ್ದು ಒಂದು ಚಿಕ್ಕದಾಗಿ ಸ್ಯಾಂಪಲ್ ಆಗಿ ತೋರಿಸೋಣ ಅಂತ ಹೇಳಿಬಿಟ್ಟು ಪ್ರಕೃತಿ ಮಧ್ಯದಲ್ಲಿರ್ತಕ್ಕಂಥದ್ದು, ಅಡಿಕೆ ತೋಟದ ಮಧ್ಯದಲ್ಲಿರ್ತಕ್ಕಂಥ ಹೌಸ್ ಅದು. ಸೊ ಹೊಸ ಮನೆ, ಬನ್ನಿ ನೋಡೋಣ ಯಾವ ಥರ ಇದೆ ಅಂತ ಹೇಳಿಬಿಟ್ಟು. ರೋಡ್ಗೆ ಇರ್ತಕ್ಕಂಥದ್ದು ಹೊಳೆಸಿರಿಗೆರೆ ಒಳಗೆ ಸುತ್ತಲೂ ಹಚ್ಚ ಹಸಿರಿನಿಂದ ಕೂಡಿರ್ತಕ್ಕಂಥದ್ದಲ್ಲಿ ನಟ್ಟ ನಡುವೆ ಇರ್ತಕ್ಕಂಥದ್ದು ಇದು ಮನೆ. ಸೊ ಮನೆಯ ಹೆಸರು ಬಂದು ಬಸವಸದನ ಅಂತ ಹೇಳಿಬಿಟ್ಟು. ಅವ್ರದ್ದು ಸಹ ಮೈಲಾಲಿಂಗೇಶ್ವರ ದೇವರು. ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಯಾವ ಥರ ಇದೆ ಅಂತ ಹೇಳಿಬಿಟ್ಟು ಮನೆ. ನೋಡಿ ಈ ಥರ ಸ್ಟಾರ್ಟಿಂಗಲ್ಲಿ ಗೇಟಿಗಿರುತ್ತೆ. ಆ ಗೇಟ್ ಓಪನ್ ಮಾಡಿದರೆ ಈ ಥರ ತಮ್ಮ ಸೇಫ್ಟಿಗೋಸ್ಕರ ಮಾಡಿಸಿರ್ತಕ್ಕಂಥದ್ದು. ಹೋಗ್ತಾ ಹೋಗ್ತಾ ಸ್ಟೆಪ್ಸ್ ಇದೆ ನೋಡಿ, 2ರಿಂದ 3 ಸ್ಟೆಪ್ಸ್ ಹಾಕಿದ್ದಾರೆ. ಸೊ ಈ ಥರ ಸ್ಟೆಪ್ಸು, ಈ ಥರ ಪ್ಯಾಸೇಜ್ ಇದೆ. ಸ್ಟಾರ್ಟಿಂಗಲ್ಲೇ ಸ್ಟೆಪ್ಸ್ ನಂತರ ಸಿಗ್ತಕ್ಕಂಥದ್ದೇ ಪ್ಯಾಸೇಜ್. ಸೊ ಆ ಪ್ಯಾಸೇಜ್ ನಂತರ ಇವಾಗ ಕಾಣಿಸ್ತಾ ಇದೆ ನೋಡಿ ಲಾಕ್ ಡೋರ್. ಫಸ್ಟಿಗೆ ಈ ಥರ ಮೇನ್ ಡೋರಿಗೆ ಮಾಡ್ತಕ್ಕಂಥದ್ದು ಲಾಕ್ ಡೋರ್ ಮಾಡಿದ್ದಾರೆ. ಆನಂತರ ಒಂದು ವಾಶ್ರೂಮ್ ಕಾಣಿಸುತ್ತೆ, ಬಾತ್ರೂಮು, ಟಾಯ್ಲೆಟು, ಸ್ನಾನದ್ದು ಎಲ್ಲದು ಒಂದೇ ಕಡೆಗೆ ಇರ್ತಕ್ಕಂಥದ್ದು ಸ್ನೇಹಿತರೆ. ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿರ್ತಕ್ಕಂಥದ್ದು. ಸೊ ಇದು ಮೇನ್ ಡೋರು. ಇದೇನಿದೆ ಕಾಣಿಸ್ತಾ ಇದೆ ಅಲ್ವಾ, ಮೇನ್ ಡೋರ್ ಇರ್ತಕ್ಕಂಥದ್ದು ಇದು. ನೋಡಿ ಇಷ್ಟು ಚೆನ್ನಾಗಿ ಮಾಡಿಸ್ಕೊಂಡಿದ್ದಾರೆ ತಮ್ಮ ಸೇಫ್ಟಿಗೋಸ್ಕರ. ತುಂಬ ಚೆನ್ನಾಗಿ ಒಳ್ಳೆ ಕಟ್ಟಿಗೆಯಿಂದ ಮಾಡಿಸಿರ್ತಕ್ಕಂಥದ್ದು. ನೋಡಿ ಟೈಲ್ಸ್ ಒಳಗಡೆ ಗಣೇಶನ ವಿಗ್ರಹ ಸಹ ಹಾಕ್ಸಿದ್ದಾರೆ. ಅದಕ್ಕೆ ಇತ್ತೀಚೆಗೆ ಅಂದರೆ ಒಂದು 4ರಿಂದ 5 ತಿಂಗಳಾಯಿತು ಅಷ್ಟೇ ಓಪ್ನಿಂಗ್ ಆಗಿ. ಸೊ ನೋಡಿ ಅದು ಈ ಥರ ಟೈಲ್ಸ್ ಎಲ್ಲ ಹಾಕಿಸ್ಕೊಂಡು ಮೇನ್ ಡೋರ್ ಈ ಥರ ಇದೆ. ನೋಡಿ ಯಾವ ಥರ ಮಾಡಿಸಿದ್ದಾರೆ ಅಂತ ಹೇಳಿಬಿಟ್ಟು. ತುಂಬ ಚೆನ್ನಾಗಿ ಗುಡ್ ಕ್ವಾಲಿಟಿ ಇರ್ತಕ್ಕಂಥವನ್ನೇ ಹಾಕ್ಸಿದ್ದಾರೆ ಐಟಮ್ಸ್ ಎಲ್ಲ. ಸೊ ನೋಡಿ ಸೇಫ್ಟಿ ಲಾಕ್ ಸಹ ಇದೆ. ಹಾಗೆಯೇ ಇಲ್ಲೊಂದು ಪ್ಯಾಸೇಜ್ ಕಾಣಿಸುತ್ತೆ. ಯಾರಾದರೂ ಬಂದರೆ ಕೂಡಲಿಕ್ಕೆ ಮಲಗಲಿಕ್ಕೆ ಅಂತ ಹೇಳಿಬಿಟ್ಟು ಒಂದು ಮಂಚ ಇಟ್ಟಿದ್ದಾರೆ, ಖಾಲಿದು ಕಾಟು. ಸೊ ನೋಡಿ ಈ ಥರ ಎಂಟ್ರೆನ್ಸಿಂದ ಒಳಗೆ ಹೋಗ್ತಾ ಈ ಥರ ಪ್ಯಾಸೇಜ್ ಕಾಣಿಸುತ್ತೆ. ಇದು ಹಾಲಿಗೆ ಎಂಟ್ರೆನ್ಸ್ ಆಗ್ತಕ್ಕಂಥದ್ದು. ಸೊ ಹಾಲಲ್ಲಿ ಒಂದು ಸೀಲಿಂಗ್ ಫ್ಯಾನ್ ಇದೆ ನೋಡಿ. ನಮ್ಮ ತಂಗಿ ಮತ್ತು ನಮ್ಮ ತಂಗಿ ಹಸ್ಬೆಂಡ್ಸು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು. ಈ ಥರ ಎಲ್ಲ ಒಂದು ಟೈಲ್ಸ್ ಎಲ್ಲ ಹಾಕಿಸಿ ಅದ್ರ ಒಳಗಡೆ ಒಂದು ಸ್ವಲ್ಪ ಇದನ್ನು ಡೆಕೋರೇಷನ್ ಮಾಡಿಸ್ಕೊಂಡಿದ್ದಾರೆ ಲೈಟದು, ಚೆನ್ನಾಗಿರಲಿ ಅಂತ ಹೇಳಿಬಿಟ್ಟು. ಹಬ್ಬ ಹುಣ್ಣಿಮೆ ಹರಿದಿನಗಳಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಹಾಕಿಸ್ಕೊಂಡಿದ್ದಾರೆ. ಸೊ ಇದೆಲ್ಲ ಹಾಲಲ್ಲಿ ಕಾಣ್ತಕ್ಕಂಥದ್ದು ಟೈಲ್ಸು. ಇದು ನೋಡಿ, ಇದು ಎಂಟ್ರೆನ್ಸಿಂದ ಈ ಕಡೆ ಬಂದರೆ ಈ ಥರ ಕಾಣಿಸ್ತೈತೆ. ಟಿ ವಿ ಸ್ಟ್ಯಾಂಡು, ಟಿ ವಿ ಯೂನಿಟ್ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಮಾಡಿಸ್ಕೊಂಡಿದ್ದಾರೆ ಎಲ್ಲದನ್ನೂ. ತುಂಬ ಚೆನ್ನಾಗಿದೆ ಮನೆ ಅಂತೂ. ತುಂಬ ಪ್ಲ್ಯಾನ್ ಮಾಡಿರ್ತಕ್ಕಂಥದ್ದು. ಟಿ ವಿ ಯೂನಿಟು, ಇನ್ನು ಟಿ ವಿ ಸಹ ತಂದಿಲ್ಲ ಇವಾಗಲ್ಲ. ಸೊ ಹಾಗಾಗಿ ಇನ್ನೂ ಮಾಡ್ಕೋತಾ ಇದ್ದಾರೆ ಒಂದೊಂದೇ ಕೆಲಸನ. ನೋಡಿ ಎಷ್ಟು ಚೆನ್ನಾಗಿ ಲೈಟ್ ಸೆಟ್ಟಿಂಗ್ಸ್ ಎಲ್ಲ ಮಾಡಿದ್ದಾರೆ. ತುಂಬ ಅದ್ಭುತವಾಗಿರ್ತಕ್ಕಂಥದ್ದು. ಸೊ ಜೀವನದಲ್ಲಿ ಒಂದೇ ಒಂದು ಸರಿ ಮನೆಯನ್ನು ಮಾಡ್ತಕ್ಕಂಥದ್ದು, ಅದನ್ನು ತುಂಬ ಯೋಚನೆ ಮಾಡಿ ಮಾಡ್ತಕ್ಕಂಥದ್ದು. ಸೊ ನೋಡಿ ಈ ಥರ ಶೋಕೇಸ್ ಎಲ್ಲ ಸಿಸ್ಟಮ್ ಮಾಡಿಸ್ಕೊಂಡಿದ್ದಾರೆ ಗ್ಲಾಸಲ್ಲಿ. ಎಲ್ಲ ಕಡೆಗೂ ಲೈಟ್ ಸಿಸ್ಟಮ್ ಮಾಡಿಸ್ಕೊಂಡಿದ್ದಾರೆ. ತುಂಬ ಅದ್ಭುತವಾಗಿರ್ತಕ್ಕಂಥದ್ದು. ಈ ಜನ್ರೇಷನ್ನಿಗೆ ಏನು ಬೇಕೋ ಅದೆಲ್ಲ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ. ಇನ್ನೂ ಓದೋ ಮಕ್ಕಳಿದ್ದಾವೆ ಮನೆಯಲ್ಲಿ. ಸೊ ಹಾಗಾಗಿ ಒಂದೊಂದೇ ಮಾಡ್ಕೋತಾ ಇದ್ದಾರೆ ಮನೆ ಸೇಫ್ಟಿಗೋಸ್ಕರ. ಆಗಲೇ ಅವು ಏನೋ ಐಟಮ್ಸ್ ಇರಲಿ ಎಲ್ಲ ನೀಟಾಗಿ ಮಾಡ್ಕೋತಾ ಇದ್ದಾರೆ. ಈ ಥರ ಲಾಕ್ ಸಿಸ್ಟಮ್ ಇದೆ, ಡ್ರಾ ಇದೆ, ಕೆಳಗಡೆ ಮಕ್ಕಳು ಬುಕ್ಸು, ಪೆನ್ನು, ಬ್ಯಾಗ್ ಇಟ್ಕೊಳ್ಳಿಕ್ಕೆ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ. ನೋಡಿ ಈ ಕಡೆ ಕಾಣಿಸಿದ್ರೂ ಅದೇ ಥರ ಬರುತ್ತೆ. ರೈತರ ಮನೆ ಆಗಿರೋದ್ರಿಂದ ಅಲ್ಲದಲ್ಲೇ ಇರುತ್ತೆ ಸ್ನೇಹಿತರೆ. ಎಲ್ಲ ಕೆಲಸಗಳು ಐಟಮ್ಸು ಎಲ್ಲ ನೋಡಿ ಈ ಥರ ಇಟ್ಕೊಂಡಿದ್ದಾರೆ. ತಮಗೆ ಬೇಕಾಗಿರ್ತಕ್ಕಂಥ ಪೆನ್ನು ಬುಕ್ಕುಗಳನ್ನೆಲ್ಲ ಒಂದು ಕಡೆಗೆ ಹಾಕಿರ್ತಕ್ಕಂಥದ್ದು ಡ್ರಾ ಒಳಗೆ. ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ ಸ್ನೇಹಿತರೆ. ನನಗಂತೂ ಈ ಮನೆ ನೋಡಿ ತುಂಬ ಇಷ್ಟ ಆಯಿತು. ಸೊ ಹಾಗೆಯೇ ಈ ಥರ ಶೋಕೇಸ್ ಮಾಡಿಸ್ಕೊಂಡಿದ್ದಾರೆ.
ಶೋಕೇಸಲ್ಲಿ ಸಹ ಲೈಟ್ ಸಿಸ್ಟಮ್ ಮಾಡ್ಕೊಂಡಿದ್ದಾರೆ. ನಮ್ಮ ತಂಗಿಯ ಸಿಸ್ಟರ್ ಅವ್ರ ಮಾವ ಮತ್ತು ಮಕ್ಕಳು ಅವ್ರದ್ದೆಲ್ಲ ಶೋಕೇಸ್ ಐಟಮ್ಸ್ ಎಲ್ಲ ಜೋಡಿಸ್ಕೊಂಡಿದ್ದಾರೆ ಒಂದೊಂದೇ. ಇನ್ನು ಅವರಿಗೆ ಪ್ರಿಪ್ರೇಷನ್ ಆಗಲಿಕ್ಕೆ ಇನ್ನೂ ಟೈಮ್ ಬೇಕು ಸೆಟ್ ಮಾಡ್ಕೊಳ್ಳಿಕ್ಕೆ. ಇವಾಗ ಏನಿದೆ ಅದನ್ನು ಇಟ್ಕೊಂಡಿದ್ದಾರೆ ಶೋಕೇಸ್ ಒಳಗೆ. ನೋಡಿ ಭಗವದ್ಗೀತೆ ಸಹ ಇದೆ. ಸೊ ನೋಡಿ ಭಗವದ್ಗೀತೆ ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ಬುಕ್ಕ, ನಮ್ಮ ಹಿಂದೂ ಸಂಪ್ರದಾಯದ್ದು. ನೋಡಿ ಈ ಥರ ಎಲ್ಲ ಮಾಡಿಸ್ಕೊಂಡಿದ್ದಾರೆ. ಇನ್ನೂ ಕೆಲಸ ಇದೆ. ತಮಗೆ ಮನೆಗೆ ಎಷ್ಟು ಬೇಕೋ ಅಷ್ಟನ್ನು ಮಾಡಿಕೊಂಡಿರ್ತಕ್ಕಂಥದ್ದು ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿ ಮಾಡಿಸಿದ್ದಾರೆ. ಎಲ್ಲ ಕಡೆಗೂ ಲೈಟ್ ವ್ಯವಸ್ಥೆ ಇದೆ. ತುಂಬ ಇಷ್ಟ ಆಯಿತು ಸಹ. ಅವರು ಸಹ ಕೋಪ್ರೇಟ್ ಮಾಡಿದರು. ನಾನು ಹೋಮ್ ಟೂರ್ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ಮಾಡು ಅಂತ ಹೇಳಿಬಿಟ್ಟು. ನೋಡಿ ಇದು ಹಾಲ್ ಒಳಗೆ ಈ ಥರ ಕಾಣ್ತಕ್ಕಂಥದ್ದು. ಇನ್ನೂ ಸಹ ಅವ್ರ ಕೈ ಮಾರ್ಕ್ ಹಾಗೆ ಇದೆ. ತುಂಬ ಅಂದರೆ ತುಂಬ ದಿನ ಆಗಿಲ್ಲ, ಮೊನ್ನೆ ಇತ್ತೀಚೆಗೆ ಆಗಿರ್ತಕ್ಕಂಥದ್ದು. ಒಂದು ಸೀಲಿಂಗ್ ಫ್ಯಾನ್ ಹಾಕಿದ್ದಾರೆ ಹಾಲ್ ಒಳಗೆ. ಎಷ್ಟು ಐಡಿಯಾ ಮಾಡಿ ಹಾಕ್ಸಿದ್ದಾರೆ ಅಂದರೆ ಮನೆ ಒಂದೊಂದು ಸ್ಟೆಪ್ಸು ಒಂದೊಂದು ನೀಟಾಗಿ ಯಾವ ಥರ ಇರಬೇಕು ಅನ್ನೋದನ್ನು ತುಂಬ ತಮ್ಮ ಐಡಿಯಾ ಪ್ರಕಾರನೇ ಮಾಡಿಸಿರ್ತಕ್ಕಂಥದ್ದು ಸ್ನೇಹಿತರೆ. ನೋಡಿ ಈ ಥರ ಹಾಲೆಲ್ಲ ಕಾಣಿಸುತ್ತೆ. ಫುಲ್ಲು ಫ್ಯಾಷಸ್ ಬಿಟ್ಟಿರ್ತಕ್ಕಂಥದ್ದು. ಇಲ್ಲಿ ನೋಡಿ ಮಂಚಕ್ಕೆ ನಮ್ಮ ಮನೆಯವ್ರು ಮಲಗಿದಿರ್ತಕ್ಕಂಥದ್ದು. ಹಾಗೆ ಈ ಕಡೆಯಿಂದ ಬಂದೆ ಅಂದರೆ 2 ರೂಮ್ ಸಿಗುತ್ತೆ, ಬೆಡ್ರೂಮು. ನಮ್ಮ ತಂಗಿಯ ಹಸ್ಬೆಂಡ್, ಅಣ್ಣ ಮತ್ತು ಅವರು ಇಬ್ಬರು ಇರ್ತಕ್ಕಂಥದ್ದು. ಇಬ್ಬರಿಗೆ ಒಂದೊಂದು ಬೆಡ್ರೂಮ್ ಮಾಡಿದ್ದಾರೆ. ಸೊ ನೋಡಿ ಇದು ಸ್ಟಡಿ ಟೇಬಲ್ ಟೈಪ್ ಮಾಡಿಸಿದ್ದಾರೆ. ಸುತ್ತಲೂ ಹಚ್ಚ ಹಸಿರಿಂದ ಕೊಟ್ಟಿರ್ತಕ್ಕಂಥದ್ದು. ತುಂಬ ಚೆನ್ನಾಗಿದೆ. ನೋಡಿ ಯಾವ ಕಡೆ ನೋಡಿದ್ರೂ ಈ ಥರ ಹಸಿರು ಪರಿಸರ ಕಾಣಿಸ್ತಕ್ಕಂಥದ್ದು. ನೋಡಿ ಈ ಥರ ಮಿರರ್ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ರೂಮಲ್ಲಿ. ನೋಡಿ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ತಮಗೆ ಬೇಕಾಗಿರ್ತಕ್ಕಂಥ ಐಟಮ್ಸು ವಾರ್ಡ್ರೋಬ್ಸು ಮಾಡಿಸ್ಕೊಂಡಿರ್ತಕ್ಕಂಥದ್ದು. ತುಂಬ ನೀಟಾಗಿ ಅನಿಸಿದೆ. ನನಗಂತೂ ತುಂಬ ಇಷ್ಟ ಆಯಿತು ಅವ್ರು ಮಾಡಿಸಿರ್ತಕ್ಕಂಥದ್ದು. ಇದು ನೆಕ್ಸ್ಟ್ ರೂಮು. 2 ರೂಮ್ ಮಾಡಿಸ್ಕೊಂಡಿದ್ದಾರೆ. ಇವಾಗ ಸದ್ಯಕ್ಕಿರಲಿ ಅಂತ ಹೇಳಿಬಿಟ್ಟು. ನೋಡಿ ಈ ಥರ ಇದೆ. ಇದು ನಮ್ಮ ತಂಗಿ ರೂಮು. ಸೊ ಇನ್ನೂ ಮಾಡಿಸ್ಕೊಂಡಿರ್ತಕ್ಕಂಥದ್ದು ತುಂಬ ಇದೆ. ಇವಾಗ ನೋಡಿ ಲಾಕ್ ಸಿಸ್ಟಮ್ ಎಲ್ಲ ಇದೆ, ವಾರ್ಡ್ರೋಬ್ ಇದೆ. ಇದು ಮಿರರ್ ಟೈಪ್ ಮಾಡಿಸ್ಕೊಂಡಿದ್ದಾರೆ ವಾರ್ಡ್ರೋಬ್ ಒಳಗನ. ಈ ಥರ ಕಾಣಿಸುತ್ತೆ ಸ್ನೇಹಿತರೆ. ಮನೆ ಕಟ್ಟಬೇಕು ಅಂದರೆ ಎಲ್ಲ ಮನುಷ್ಯನಿಗೂ ಒಂದೊಂದು ಆಸೆ ಇರುತ್ತೆ. ಹೀಗೆ ಇರಬೇಕು ಅಂತ ಹೇಳಿಬಿಟ್ಟು ಅವರ ಕನಸಿನ ಪ್ರಕಾರ ಹೇಗಿರುತ್ತೋ ಹಾಗೆ ಕಟ್ಟಿಸ್ತಿರ್ತಕ್ಕಂಥದ್ದು ಅವರ ಒಂದು ಬಜೆಟನ್ನು ನೋಡಿಕೊಂಡು. ನೋಡಿ ಇದು ಇನ್ನೂ ಆರ್ಗನೈಸ್ ಮಾಡ್ಕೊಂಡಿಲ್ಲ. ಅವಳ ಒಂದು ವಾರ್ಡ್ರೋಬ್ ಎಲ್ಲ ಕಲ್ ಸಿಸ್ಟಮ್ ಮಾಡಿಸಿದ್ದಾರೆ, ಹುಡ್ ಹಾಕ್ಸಿಲ್ಲ ಅಲ್ಲಿ. ಸೊ ಹುಡ್ಡು ಚೆನ್ನಾಗಿ ಬರೋಲ್ಲ ಒಂದೊಂದು ಅಂತ ಹೇಳಿಬಿಟ್ಟು ಅವ್ರು ಏನು ಮಾಡಿದ್ದಾರೆ, ಕಲ್ಲನ್ನೇ ಟೈಲ್ಸ್ ಎಲ್ಲ ಅದಕ್ಕೆ ಫಿಕ್ಸ್ ಮಾಡಿಸ್ಕೊಂಡಿದ್ದಾರೆ. ನೋಡಿ ಎಲ್ಲಿ ನೋಡಿದ್ರೂ ಗ್ರೀನರಿ ಕಾಣಿಸುತ್ತೆ. ಪ್ರಕೃತಿ ಮಡಿಲಲ್ಲಿ ಇರೋದು ಅಂದರೆ ಯಾರಿಗಿಷ್ಟ ಆಗೋಲ್ಲ ಹೇಳಿ. ನನಗಂತೂ ಈ ಥರ ಪ್ರಕೃತಿ ಮಡಿಲಲ್ಲಿ ಮನೆ ಇರೋದು ನೋಡಿದರೆ ತುಂಬ ಇಷ್ಟ ಆಗುತ್ತೆ ಸ್ನೇಹಿತರೆ. ನೋಡಿ ಇದು ಇದ್ರ ಬದ್ರ ಅಪೋಸಿಟ್ ಇರ್ತಕ್ಕಂಥದ್ದು. ಅದರ ಮಿಡಲಲ್ಲಿ ಒಂದು ವಾಶ್ರೂಮ್ ಮಾಡಿದ್ದಾರೆ ಒಳಗಡೆನೆ. ವೆಸ್ಟರ್ನ್ ಇದನ್ನು ಮಾಡ್ಕೊಂಡಿದ್ದಾರೆ. ಹಾಗೆ ಮುಂದಕ್ಕೆ ಬಂದೆ ಅಂದರೆ ಇದು ದೇವ್ರ ಕೋಣೆ ಕಾಣುತ್ತೆ. ನೋಡಿ ವುಡ್ಡಲ್ಲೇ ಮಾಡಿಸಿರ್ತಕ್ಕಂಥದ್ದು. ವಿಗ್ರಹಗಳನ್ನು, ಲಕ್ಷ್ಮೀ ವಿಗ್ರಹ ಸಹ ಮಾಡಿಸಿದ್ದಾರೆ. ಅದರಲ್ಲಿ ಕೆತ್ತನೆಗೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ತುಂಬ ಅದ್ಭುತವಾಗಿರ್ತಕ್ಕಂಥದ್ದು. ಪ್ರತಿಯೊಂದನ್ನು ಎಷ್ಟು ನೀಟಾಗಿ ಮಾಡಿಸಿದ್ದಾರೆ ನೋಡಿ. ಅದಕ್ಕಾಗಿ ಏನಾದರೂ ಒಂದು ಕೆಲಸ ಮಾಡಬೇಕಂದ್ರೂ ತುಂಬ ಪೇಷನ್ಸ್ ಬೇಕು. ಸುಮ್ಮನೆ ಒಂದು ಹಾಗೆ ಮಾಡ್ತಕ್ಕಂಥದ್ದಲ್ಲ. ಈ ನೋಡಿ ಮನೆ ಆಗಲಿ ಒಂದು ಏನಾದರೂ ಐಟಮ್ ತೊಗೋಬೇಕು ಮಾಡಬೇಕು ಅಂದರೆ ಎಷ್ಟು ವಿಚಾರ ಮಾಡಬೇಕಾಗ್ತೈತೆ ಅಂತ ಹೇಳಿ. ಇದು ನೋಡಿ ಇದು ದೇವ್ರ ಕೋಣೆ. ಪ್ರತಿಯೊಂದು ಟೈಲ್ಸೂ ಅಷ್ಟೇ, ವುಡ್ಡೂ ಅಷ್ಟೇ ತುಂಬ ಕ್ವಾಲಿಟಿ ಇರ್ತಕ್ಕಂಥದ್ದನ್ನು ಹಾಕಿಸ್ಕೊಂಡಿರ್ತಕ್ಕಂಥದ್ದು. ಮನೆ ಮಾಡೋದು ಒನ್ ಟೈಮು. ಸೊ ಹಾಗಾಗಿ ನೋಡಿ ಈ ಥರ ಎಲ್ಲ ಸಿಸ್ಟಮ್ ಮಾಡಿಸ್ಕೊಂಡಿದ್ದಾರೆ. ಈ ಥರ ದೇವ್ರ ಕೋಣೆ ರೂಮ್ ಈ ಥರ ಮಾಡಿಸಿದ್ದಾರೆ ಡೋರನ್ನು. ಇವಾಗ ಒಳಗೆ ಹೋಗೋಣ ಏನಿದೆ ಅಂತ ನೋಡೋಣ ಸ್ನೇಹಿತರೆ. ಅವ್ರದ್ದು ಸಹ ಮೈಲಾರಲಿಂಗೇಶ್ವರ ದೇವರು. ನೋಡಿ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ. ಅವರು ಸಹ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಮನೆ ಕೂಡ ಇಬ್ಬರೂ. ನೋಡಿ ಈ ಥರ ಇಟ್ಟಿದ್ದಾರೆ. ಇನ್ನೂ ಪೂಜೆ ಆಗಿಲ್ಲ, ಪೂಜೆ ಮಾಡಬೇಕು. ಇನ್ನೂ ಕೆಲಸಗಳಿದೆ. ರೈತರ ಮನೆ ಅವ್ರದ್ದು ಪಾಪ. ಹೋಗೋರು ಬರೋರು ತುಂಬ ಇದ್ದಾರೆ. ನೋಡಿ ಟೈಲ್ಸ್ಗಳ ಒಳಗೇ ಈ ಥರ ಮಾಡಿಸ್ಕೊಂಡಿದ್ದಾರೆ ಹೇಳಿಬಿಟ್ಟು. ಲಕ್ಷ್ಮೀ, ಸರಸ್ವತಿ, ಗಣೇಶ, ಮೈಲಾರಲಿಂಗಪ್ಪ 3, 4 ದೇವ್ರುಗಳನ್ನು ಟೈಲ್ಸಲ್ಲೇ ಮಾಡ್ಕೊಂಡಿರ್ತಕ್ಕಂಥದ್ದು ಸ್ನೇಹಿತರೆ. ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಟೈಲ್ಸಲ್ಲಿ ಹೇಳಿ ಕೇಳಿ ಮಾಡಿಸಿರ್ತಕ್ಕಂಥದ್ದು ನೋಡಿ. ಹಾಗೆಯೇ ಏನಾದರೂ ಇದೆ ಕುಂಕುಮ ಭಂಡಾರದಂಥವೆಲ್ಲ ಇಟ್ಕೊಳಕ್ಕೆ ಆ ಥರ ಸ್ಟೆಪ್ಸ್ ಮಾಡಿಸ್ಕೊಂಡಿದ್ದಾರೆ ಸ್ವಲ್ಪ. ಅವ್ರದ್ದು ಸಹ ಮೈಲಾರಲಿಂಗೇಶ್ವರ ದೇವರು.
ಅವ್ರ ಮನೆಯಲ್ಲಿನೂ ಸಹ ಜೋಗಮ್ಮ ಇದ್ದಾರೆ. ಇನ್ನು ಬಂದೆ ಅಂದರೆ ಈ ಕಡೆಯಿಂದ ಆದರೆ ಆಪೋಸಿಟ್ ಇರ್ತಕ್ಕಂಥದ್ದೇ ಕಿಚನ್. ಸೊ ಮೇಯ್ನು ಹೆಣ್ಮಕ್ಳಿಗೆ ಬೇಕಾಗಿರೋದೇ ಕಿಚನ್ ಏರಿಯಾ ಹೇಗಿರಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿಸ್ಕೊಂಡಿದ್ದಾರೆ ನೀಟಾಗಿ. ಈ ಕಡೆ ಬಂದರೆ ಒಂದು ಸಿಂಕ್ ಕಾಣಿಸುತ್ತೆ, ಅಲ್ಲೇನೋ ಇದರದ್ದು ವ್ಯವಸ್ಥೆ ಮಾಡಿಸಿಲ್ಲ, ಸುಮ್ಮನೆ ಹಾಗೆ ಇರಲಿ ಅಂತ ಹೇಳಿಬಿಟ್ಟು ಸಿಂಕ್ ಮಾಡಿಸ್ಕೊಂಡಿದ್ದಾರೆ. ನೋಡಿ ತಟ್ಟೆ ಸ್ಟ್ಯಾಂಡ್ ಸಹ ಇಟ್ಟಿದ್ದಾರೆ. ಒಳಗಡೆ ಎಲ್ಲ ಸ್ಟ್ಯಾಂಡ್ ಮಾಡಿಸ್ಕೊಂಡಿದ್ದಾರೆ. ಸ್ಟೆಪ್ಸ್ ಎಲ್ಲ ಇನ್ನೂ ವಾರ್ಡ್ರೋಬ್ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ. ಇವಾಗ ಏನೋ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅವರು. ಈ ಥರ ಒಳಗಡೆ ಸಿಂಕ್ ಮಾಡಿಸ್ಕೊಂಡಿದ್ದಾರೆ. ಕಡಿಮೆ ಇಲ್ಲಿ ಮಾಡೋದು, ಏನೋ ಟೀ ಕುಡ್ದಿದ್ದು ಅದು ಇದೆಲ್ಲ ಅಷ್ಟೇ. ಅವರು ಕೆಲಸಗಳು ತುಂಬ ಇರುತ್ತೆ, ರೈತರ ಮನೆ ಅದು ಇದು ಅಂತ ಹೇಳಿಬಿಟ್ಟು. ಸೊ ಆಚೆ ಕಡೆನೇ ತೊಳೆಯೋದೆಲ್ಲ ಮಾಡ್ತಾರೆ ಅವರು. ನೋಡಿ ಈ ಥರ ಇಟ್ಕೊಂಡಿದ್ದಾರೆ ಎಲ್ಲ. ಎಷ್ಟು ಬೇಕೋ ಅಷ್ಟು ಆರ್ಗನೈಸ್ ಮಾಡಿಸ್ಕೊಂಡಿದ್ದಾರೆ ತಮಗೆ ಬೇಕಾದಷ್ಟು. ನೋಡಿ ಈ ಥರ. ಈ ಕಡೆನೂ ಒಂದು ಕಿಟಕಿ ಬರುತ್ತೆ ನೋಡಿ. ಎಲ್ತಾ ನೋಡಿದ್ರೂ ಆಚೆ ಕಡೆ ಹಸಿರನ್ನು ನೋಡ್ತಕ್ಕಂಥದ್ದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಗಾಳಿ ಬೆಳಕು ನೀಟಾಗಿ ಬರಲಿ ಅಂತ ಹೇಳಿಬಿಟ್ಟು ಅಲ್ಲಿ ಯಾವ ಏನು ಮಾಡಿದ್ದಾರೆ ಐಟಮ್ಸು ಡಬ್ಬ ಅವನ್ನೆಲ್ಲ ಇಡಲಿಕ್ಕೆ ಸ್ಟೆಲ್ಪ್ ಏನು ಮಾಡಿಸಿದ್ದಾರೆ ಎಲ್ಲದೂ ಸಹ ಟೈಲ್ಸ್ ಕಲ್ಲಿಂದ ಮಾಡಿಸ್ಕೊಂಡಿರ್ತಕ್ಕಂಥದ್ದು. ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಟೈಲ್ಸ್ ಕಲ್ಲಿಂದ ಆದರೆ ಶಾಶ್ವತವಾಗಿರುತ್ತೆ ಅಂತ ಹೇಳಿಬಿಟ್ಟು ಮೇಲೆ ಈ ಥರ ವಾರ್ಡ್ರೋಬ್ ಮಾಡ್ಕೊಂಡಿದ್ದಾರೆ ನೋಡಿ. ಐಟಮ್ಸ್ ಎಲ್ಲ ಎತ್ತಿಡಲಿಕ್ಕೆ ಬೇಡಾಗಿರ್ತಕ್ಕಂಥ ವೇಸ್ಟೇಜ್ ಎಲ್ಲ ದೊಡ್ಡ ದೊಡ್ಡ ದಬ್ಬರೆಗಳಂಥವೆಲ್ಲ ಇಟ್ಕೊಳ್ಳೋಕ್ಕೆ ಅಂತ ಈ ಥರ ಮಾಡಿಸಿದ್ದಾರೆ. ಅದ್ರ ಕೆಳಗಡೆ ಬಂದರೆ ಈ ಥರ ಪಾತ್ರೆ ಲೋಟೋ ಅವನ್ನೆಲ್ಲ ಇಡಲಿಕ್ಕೆ ಅಂತ ಹೇಳ್ಬಿಟ್ಟು ಈ ಥರ ಮಾಡಿಸ್ಕೊಂಡಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು. ಲೇಟಾದರೂ ಚಿಂತೆ ಇಲ್ಲ, ಸ್ವಲ್ಪ ನಿಧಾನವಾಗಿಯೂ ಹೇಳಿ ಕೇಳಿ ನೋಡಿ ಮಾಡಿಸ್ತಕ್ಕಂಥದ್ದು. ಯಾಕಂದರೆ ಒಂದೇ ಸರಿ ಮನೆ ಮಾಡ್ಕೊಳೋದು ಸುಮ್ಮನೆ ಅವಸರವಾಗಿ ಅದು ಇದು ಅಂತ ಹೇಳಿಬಿಟ್ಟು ಮಾಡಿಸ್ಕೊಂಡ್ರೆ ಸರಿ ಇರೋಲ್ಲ. ಈ ಥರ ಎಲ್ಲ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ಪು ಎಲ್ಲ ಐಟಮ್ಸು ಒಳಗೆ ಹೋಗಲಿಕ್ಕೆ ನೋಡಿ ಯಾವ ಥರ ಮಾಡಿಸ್ಕೊಂಡಿದ್ದಾರೆ. ಈ ಥರ ಮಾಡಿಸ್ಕೊಳೋದು ಐಡಿಯಾ ಪ್ರಕಾರ ನೀಟಾಗಿ ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದು ವುಡ್ಡಿಂದ ಮಾಡಿರೋದಲ್ಲ, ಅದು ಫೈಬರ್ ಟೈಪ್ ಇದೆ, ವುಡ್ಡಿಂದ ಮಾಡಿದ್ದು. ಅದು ಏನೋ ಗೆದ್ಲಿ ಹುಳ ಆಗುತ್ತೆ ಆ ಥರ ಮಾಡಿಸಿದ್ದಾರೆ ನೋಡಿ. ಎಷ್ಟು ಐಡಿಯಾ ಪ್ರಕಾರ ಎಲ್ಲದನ್ನು ಹೇಳಿ ಕೇಳಿ ಮಾಡಿಸ್ಕೊಂಡಿರ್ತಕ್ಕಂಥದ್ದು ಸ್ನೇಹಿತರೆ. ಒಂದೊಂದು ಸರಿ ಮಾಡ್ಕೊಳ್ಳೋದು ಅಲ್ವಾ. ಸೊ ಹಾಗಾಗಿ ಅದು ದುಡ್ಡು ವೇಸ್ಟ್ ಆಗಬಾರ್ದು, ಕ್ವಾಲಿಟಿ ಐಟಮ್ಸ್ ಇರಬೇಕು ಅನ್ನೋ ಕಾರಣಕ್ಕೆ ಈ ಥರ ಮಾಡ್ಕೊಂಡಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡ್ಕೊಂಡಿದ್ದಾರೆ ಅಷ್ಟು ಐಟಮ್ಸನ್ನೆಲ್ಲ. ಹಾಗೆಯೇ ಈ ಕಡೆ ಬಂದೆ ಅಂದರೆ ಒಂದು ಪ್ಯಾಸೇಜ್ ಉಳಿಯುತ್ತೆ. ಅಡುಗೆ ಮನೆಯಿಂದ ಆಚೆ ಕಡೆ ಬರಬೇಕಾದ್ರೆ ಈ ಕಡೆ ಇದನ್ನು ಇಟ್ಕೊಂಡಿದ್ದಾರೆ, ಒಂದು ಪ್ಲೇಸ್ ಬಿಟ್ಕೊಂಡು. ಈ ಥರ ಬ್ಯಾಕ್ ಡೋರ್ ಈ ಥರ ಇದೆ. ಇಲ್ಲಿ ಈ ಕಡೆ ಹೋದೆ ಅಂದರೆ ದನ ಮನೆ ಕಡೆ ಹೋಗ್ಬೋದು, ಅವ್ರದ್ದು ದನಗಳಿದ್ದಾವೆ. ಸೊ ಹಾಗಾಗಿ ನೋಡಿ ಈ ಥರ ಎಲ್ಲ ಆಚೆ ಕಡೆ ರೊಟ್ಟಿ ಗಿಟ್ಟಿ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು, ಆಮೇಲೆ ನೀರು ಕಾಯಿಸ್ಲಿಕ್ಕೆ ಅಂತ ಹೇಳಿಬಿಟ್ಟು ನೀರಿಂದು ವ್ಯವಸ್ಥೆ ಯಾವ ಥರ ಮಾಡಿದ್ದಾರೆ. ಹಂಡೆ ಒಲೆ ನಾವು ಮಾಡಿದರೆ ಅವ್ರು ಯಾವ ಥರ ಮಾಡ್ಕೊಂಡಿದ್ದಾರೆ ನೋಡಿ. ಅದರಲ್ಲೇ ಉರಿ ಹಾಕಿಬಿಟ್ಟು ನೀರು ಮಾಡ್ಕೊಳಕ್ಕಂಥದ್ದು. ಸಿಂಕ್ ಸಿಸ್ಟಮು ಎಲ್ಲ ಪೈಪ್ ಮೂಲಕನೇ ಬರಬೇಕು, ಸಿಂಟೆಕ್ಸ್ ಮೂಲಕನೇ ಆ ಥರ ಮಾಡಿಸ್ಕೊಂಡಿದ್ದಾರೆ ನೋಡಿ. ಇದು ಇನ್ನು ಆಚೆ ಬಂದರೆ ದನದ ಮನೆ ಈ ಥರ ಕಾಣಿಸುತ್ತೆ. ದನಕ್ಕೂ ಸಹ ಅಷ್ಟೇ ಸೇಫ್ಟಿಯಾಗಿ ಮಾಡಿಸಿರ್ತಕ್ಕಂಥದ್ದು. ಸೊ ರೋಡ್ ಪಕ್ಕ ಇರ್ತಕ್ಕಂಥದ್ದೇ ದನದ ಕೊಟ್ಟಿಗೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಯಾಕಂದರೆ ರೈತರ ಮನೆ ಅಲ್ವಾ, ರೈತರ ಮನೆ ಅಂದರೆ ಕೇಳ್ತೀರ ನೋಡಿ ಯಾವ ಥರ ಇರುತ್ತೆ ಅಂತ ಹೇಳಿಬಿಟ್ಟು. ಎಲ್ಲ ಒಳಗಡೆ ತಮಗೆ ಬೇಕಾದ ಎಲ್ಲ ಸಿಸ್ಟಮ್ಸನ್ನು ಮಾಡ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಹೊಂದಿಸ್ಕೊಂಡು ಹೋಗ್ತಕ್ಕಂಥದ್ದು ಸ್ನೇಹಿತರೆ. ನನಗಂತೂ ಈ ಥರ ಮನೆ ಕಟ್ಟಿಸ್ಬೇಕು ಎಲ್ಲರಿಗೂ ಡ್ರೀಮ್ ಆಗಿರುತ್ತೆ ನೋಡಿ. ಎಲ್ಲ ನೀರನ್ನು ಸಹ ತಮಗೆ ಬೇಕಾದ ರೀತಿಯಲ್ಲೇ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಆ ದನಗಳು ಇರೋದ್ರಿಂದ ನೀರು ಬೇಕು. ಹಾಗೆಯೇ ಅದರಿಂದ ಮುಂದೆ ಬಂದರೆ ಒಳಗಡೆ ಸ್ಟೆಪ್ಸ್ ಮಾಡಿಸಿದ್ದಾರೆ. ಮೇಲೆ ಹೋಗಿ ತೋರಿಸ್ತೀನಿ ಬರ್ರಿ ಹೇಗಿದೆ ಅಂತ ಹೇಳಿಬಿಟ್ಟು. ತೋರಿಸ್ಲಿಕ್ಕೋಸ್ಕರ ಸೆಲ್ಫ್ ವಿಡಿಯೋ ಮಾಡಿದೆ ನಾನು ನೋಡಿ. ನಾನು ಮಾತಾಡೋಕ್ಕೇನು ಹೋಗಲಿಲ್ಲ, ಯಾಕಂದರೆ ಗಾಳಿ ಹುಡುಗರು ಎಲ್ಲ ಗಲಾಟೆ ಮಾಡ್ತಾಯಿದ್ರು. ಸೊ ಹಾಗಾಗಿ ಮಾತಾಡಿದ್ರೂ ವೇಸ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಸುಮ್ಮನೆ ಹಾಗೆ ಸ್ಟೆಪ್ಸ್ ಮೇಲ್ಗಡೆ ಹೋಗಿ ತೋರಿಸೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಸೆಲ್ಫ್ ವಿಡಿಯೋ ಮಾಡಿದೆ ಅಷ್ಟೇ ಸ್ನೇಹಿತರೆ. ಸೊ ಈ ಒಂದು ನನ್ನ ಹೋಮ್ ಟೂರು ನಿಮಗೆ ಯಾವ ಥರ ಇಷ್ಟ ಆಗುತ್ತೆ, ಯಾವ ಥರ ತಲುಪುತ್ತೆ ಅನ್ನೋದು ನಿಮ್ಮ ಮೂಲಕನೇ ಗೊತ್ತಾಗಬೇಕು ಸ್ನೇಹಿತರೆ. ಸೊ ನನ್ನ ಒಂದು ಪರಿಸರ ಪ್ರಪಂಚ ಕನ್ನಡ ಯೂಟ್ಯೂಬ್ ಏನಿದೆ ಒಂದು ನಿಮ್ಮ ಒಂದು ಸಲಹೆಯ ಮೂಲಕ ಆಗ್ತಕ್ಕಂಥದ್ದು ನೋಡಿ. ಇವಾಗ ಮೇಲೆ ಟೆರೆಸ್ ಮೇಲೆ ಬಂದಿರ್ತಕ್ಕಂಥದ್ದು ಇನ್ನು ಕಟ್ಟಲಿಕ್ಕೆ ಅಂತ ಪ್ಯಾಸೇಜ್ ಬಿಟ್ಟಿರ್ತಕ್ಕಂಥದ್ದೆಲ್ಲ ಕಬ್ಬಣ ಹಾಕಿ. ಸೊ ನೋಡಿ ಬನ್ನಿ ತೋರಿಸ್ತೀನಿ ಯಾವ ಥರ ಸುತ್ತಲೂ ಹಚ್ಚ ಹಸಿರಿನಿಂದ ಕೂಡಿರುತ್ತೆ ನೋಡಿ. ಯಾವ ಕಡೆ ನೋಡಿದ್ರೂ ಅಡಿಕೆ ಗಿಡ ನೋಡ್ತಕ್ಕಂಥದ್ದು. ಈ ಕಡೆ ಹರಿಹರಿಂದ ಮುಂದೆ ಬಂದೆ ಅಂದರೆ ಫುಲ್ಲು
ಅಡಿಕೆ ಭತ್ತ ಹಚ್ಚ ಹಸರಿನಿಂದ ಯಾವ ಕಡೆ ನೋಡಿದ್ರೂ ಭತ್ತ, ಬಾಳೆ, ತೆಂಗು ಮತ್ತು ಅಡಿಕೆ ಈ ಥರನೇ ಸಿಗುತ್ತೆ ನೋಡಲಿಕ್ಕೆ ಅಂತ ಹೇಳಿಬಿಟ್ಟು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ವ್ಯೂ ಪಾಯಿಂಟು ನೋಡಲಿಕ್ಕೆ ಹಬ್ಬ ಅಂತಲೇ ಹೇಳ್ಬೋದು. ಈ ಥರ ಗ್ರೀನರಿ ಪ್ಲೇಸಸ್ ನೋಡೋದು ಅಂದರೆ ನನಗಂತೂ ತುಂಬ ಇಷ್ಟ. ನನ್ನ ಒಂದು ಪರಿಸರ ಪ್ರಪಂಚಕ್ಕೆ ಇವತ್ತು ಹೇಳಿ ಮಾಡಿಸಿದಕ್ಕಂಥ ವಿಡಿಯೋ ಅಂದರೆ ಈ ನನ್ನ ಒಂದು ಸಿರಿಗೆರೆಯಲ್ಲಿ ಹೊಳೆ ಸಿರಿಗೆರೆಯಲ್ಲಿ ಮಾಡಿರ್ತಕ್ಕಂಥ ಹೋಮ್ ಟೂರು. ಸೊ ನೋಡಿ ಕೊನೆಯವರೆಗೆ ದಯವಿಟ್ಟು ನನ್ನ ಒಂದು ವಿಡಿಯೋನ ನೋಡಿ ಹೇಗಿದೆ ಅನ್ನೋದನ್ನು ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ಹೇಳ್ತೀನಿ ಸ್ನೇಹಿತರೆ. ನೋಡಿ ಈ ಥರ ಕಾಣಿಸುತ್ತೆ. ಯಾವ ಕಡೆ ನೋಡಿದರೂ ಸುತ್ತಲೂ ನೋಡಿದರೂ ಸಹ ಈ ಥರ ಅಡಿಕೆ ತೋಟದ ಮಧ್ಯದಲ್ಲಿರ್ತಕ್ಕಂಥದ್ದು ಸ್ನೇಹಿತರೆ. ಈ ಥರ ಅಡಿಕೆ ತೋಟದಲ್ಲಿರ್ತಕ್ಕಂಥದ್ದು ಯಾರಿಗಿಷ್ಟ ಆಗಲ್ಲ ನೋಡಿ. ಇದು ಮನೆಯಲ್ಲೇ ಮಾಡಿರ್ತಕ್ಕಂಥದ್ದು, ಮನೆಯಲ್ಲೇ ಬೆಳೆಸಿರ್ತಕ್ಕಂಥದ್ದು, ಪ್ಯೂರ್ ಅರಿಶಿನ ಮತ್ತು ಅಂಗಡಿ ಅರಿಶಿನ ಮಿಕ್ಸ್ ಇದೆ, ಒಣಗಲಿ ಅಂತ ಹೇಳ್ಬಿಟ್ಟು ಹಾಕಿದ್ದಾರೆ ನೋಡಿ. ಇದು ಎಷ್ಟು ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಹೋಮ್ ಮೇಡ್ ಅರಿಶಿನ. ಸೊ ಈ ಥರ ಒಂದು ಕಾಂಪೌಂಡಿಗೆ ತುಳಸಿ ಗಿಡ ಎಲ್ಲ ಇಟ್ಕೊಂಡಿದ್ದಾರೆ ಸ್ನೇಹಿತರೆ, ರೋಡಿಗೆ ಇರ್ತಕ್ಕಂಥದ್ದು. ಹಾಗೆ ಆ ಕಡೆ ಸೈಡಿಗೆ ಹೋದೆ ಅಂದರೆ, ಮನೆಯಿಂದ ಆಚೆ ಕಡೆ ಬಂದೆ ಅಂದರೆ ಎಲ್ಲ ಫುಲ್ಲು ತೆಂಗು ಅಡಿಕೆ ಆಗ್ತಕ್ಕಂಥದ್ದು ನೋಡಿ. ಈ ಥರ ಆಚೆ ಕಡೆ ನೋಡೋಣ ಅಂತ ಹೇಳಿಬಿಟ್ಟು ಬಂದೆ ನಾನಿಲ್ಲಿ ನೋಡಿ. ಈ ಥರ ಮನೆಯಿಂದ ಹೊರಗೆ ಬಂದರೆ ಈ ಥರ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ವಿಡಿಯೋ ಮಾಡಲಿಕ್ಕೆ ತೋರಿಸಿದ್ದು ನಿಮಗೆ. ಸೊ ನೋಡಿ ಎಷ್ಟು ದೊಡ್ಡದಾಗಿ ಕಾಣಿಸುತ್ತೆ ಔಟ್ಸೈಡ್ ಮನೆ. ಹಾಗೆಯೇ ಇಲ್ಲಿ ತಮಗೆ ಬೇಕಾಗಿರ್ತಕ್ಕಂಥ ತರಕಾರಿ ಸಸ್ಯಗಳನ್ನು ತಂದಿಟ್ಕೊಂಡಿರ್ತಕ್ಕಂಥದ್ದು. ಪುದೀನ, ಬೆಂಡೆಕಾಯಿ, ಈರುಳ್ಳಿ ಈ ಥರ ಎಲ್ಲ ಹಾಕ್ಕೊಂಡಿದ್ದಾರೆ. ಅಲ್ಲಿ ಮುಂದೆ ಜವಳಿಕಾಯಿ, ಆಮೇಲೆ ಸೊಪ್ಪು ಆ ಥರ ಎಲ್ಲ ಹಾಕ್ಕೊಂಡಿದ್ದಾರೆ. ಹಾಗೆ ಅವರು ತೆಂಗಿನ ಒಂದು ಸಸಿಗಳನ್ನು, ಅಡಿಕೆ ಸಸಿಗಳನ್ನು ಬೆಳೆಸ್ತಾರೆ. ಅಡಿಕೆ ಸಸ್ಯಗಳನ್ನು ಇವರು ಮಾರಾಟ ಮಾಡ್ತಾರೆ. ಸೊ ನೋಡಿ ಅದಕ್ಕಾಗಿಯೇ ಅಲ್ಲಿ ಅಡಿಕೆ ಸಸಿಗಳನ್ನು ಇಟ್ಟಿರ್ತಕ್ಕಂಥದ್ದು ಮನೆಯಿಂದ ಹಿಂದ್ಗಡೆ ನೋಡಿ. ಇನ್ನೂ ಮಳೆ ಬರ್ತಾ ಇದೆ ಅಲ್ವಾ, ಅವರು ಇನ್ನೂ ಮಾಡ್ಕೊಳ್ಳೋಕೆ ಟೈಮ್ ಬೇಕು, ಅವ್ರಿಗೆ ಕೆಲಸಗಳು ವಿಪರೀತ ಇರುತ್ತೆ ನೋಡಿ. ಮೆಣಸಿನ್ಕಾಯಿ ಬಿಟ್ಟಿರ್ತಕ್ಕಂಥದ್ದು ಈ ಥರ ಮನೆ ಹಿಂದ್ಗಡೆ ಮುಂದ್ಗಡೆ ಪ್ಯಾಸೇಜ್ ಇದ್ದರೆ ನಮ್ಮಷ್ಟಿಗೆ ನಾವೇ ಇದನ್ನು ತರಕಾರಿಯನ್ನು, ತಾಜಾ ತರಕಾರಿ ಸೊಪ್ಪು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದೇ ಅಲ್ವಾ. ಸೊ ಆಚೆ ಕಡೆ ತಂದು ಮಾಡೋದಕ್ಕಿಂತ ಮನೆಯಲ್ಲೇ ಈ ಥರ ಮಾಡ್ಕೊಳೋದು ಎಷ್ಟು ಅದ್ಭುತ ಆರೋಗ್ಯ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನೋಡಿ ಈ ಥರ ಮಾಡ್ಕೊಂಡಿದ್ದಾರೆ. ಪುದೀನ, ಮೆಣಸು, ಬೆಂಡೆ, ಹಾಗೆ ಜವಳಿ ಗಿಡ ಎಲ್ಲ ಹಾಕ್ಕೊಂಡಿದ್ದಾರೆ ನೋಡಿ. ಸುತ್ತಲೂ ಹಚ್ಚ ಹಸಿರಿನಿಂದ ಕೂಡಿದೆ. ಎಷ್ಟು ಸರಿ ಹೇಳಿದ್ದೀನೋ ಗೊತ್ತಿಲ್ಲ ನಾನು. ಆದರೆ ನೀಟ್ನೆಸ್ ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ನಾವು ಹೇಗಿರ್ತೀವಿ ನಮ್ಮ ಮನೆ ಸುತ್ತಮುತ್ತ ಅನ್ನೋದನ್ನು ಸಹ ಇಂಪಾರ್ಟೆನ್ಸ್ ಆಗುತ್ತೆ. ತುಂಬ ನೀಟಾಗಿ ಮೇಂಟೈನ್ ಮಾಡ್ಕೊಂಡಿದ್ದಾರೆ ಮನೆ ನೋಡಿ. ಔಟ್ಸೈಡ್ ಈ ಥರ ಕಾಣಿಸುತ್ತೆ ಆಚೆ ಕಡೆಯಿಂದ ನಿಂತು ನೋಡಿದರೆ ಮನೆ. ಸೊ ರೀಸೆಂಟಾಗಿ ಆಗಿರ್ತಕ್ಕಂಥ ಮನೆ ಅಲ್ವಾ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು ಈ ಒಂದು ಜನ್ರೇಷನ್ನಿಗೆ ಏನು ಬೇಕೋ ಅದೇ ಥರ ಮಾಡಿಸ್ಕೊಂಡಿರ್ತಕ್ಕಂಥದ್ದು ನೋಡಿ. ಬಸವನಿಲಯ ಅಂತ ಹೇಳಿಬಿಟ್ಟು, ಮಳೆ ಬೇರೆ ಅಲ್ಲವಾ, ಸೊ ಹಾಗಾಗಿ ಒಂಥರ ಮಲೆನಾಡು ಟೈಪ್ ಆಗಿದೆ ಇದು. ಬಟ್ಟೆ ಒಣಗಿಲ್ಲ ಅಂತ ಹೇಳಿಬಿಟ್ಟು ಅಲ್ಲೆಲ್ಲ ಹಾಕ್ಕೊಂಡಿದ್ದಾರೆ. ರೈತರ ಮನೆ ಕೆಲಸ ಅತ್ತಾಗಿತ್ತಾಗ ಐಟಮ್ಸ್ ಎಲ್ಲ ಚೆಲ್ಲಾಪಿಲ್ಲಿ ಆಗಿರುತ್ತೆ. ಸೊ ದಯವಿಟ್ಟು ಏನು ತಪ್ಪು ತಿಳ್ಕೊಳಕ್ಕೆ ಹೋಗಬೇಡಿ, ನೀಟ್ನೆಸ್ ಇಲ್ಲ ಅನ್ನೋಕ್ಕೆ ಹೋಗಬೇಡಿ. ಯಾಕಂದರೆ ಅವರು ರೈತರು ಪ್ರತಿದಿನವೂ ಕೆಲಸ ಇರುತ್ತೆ. ಆಚೆ ಕಡೆ ಮನೆ ಆ ಥರ ಮೇಂಟೈನ್ ಮಾಡ್ತಕ್ಕಂಥದ್ದು ಸ್ನೇಹಿತರೆ ನೋಡಿ. ಇದು ಮನೆಯಿಂದ ಒಂದು ಸ್ವಲ್ಪ ಆಚೆ ಕಡೆ ನೋಡಿದರೆ ಈ ಥರ ಕಾಣಿಸುತ್ತೆ, ತೆಂಗು ಅಡಿಕೆಯಿಂದ. ಸೊ ಅಡಿಕೆ ಮತ್ತು ತೆಂಗಿನ ಗಿಡಗಳ ಮಧ್ಯೆ ಇರ್ತಕ್ಕಂಥ ಮನೆ ಸ್ನೇಹಿತರೆ ಇದು. ಸೊ ಹೇಗನ್ನಿಸ್ತು ನಿಮಗೆ? ಹಾಗೆಯೇ ಮೇನ್ ರೋಡ್ಗೆ ಕಾಣಿಸ್ತಕ್ಕಂಥದ್ದು ಇದು. ಈ ಹೊಳೆ ಸಿರಿಗೆರೆ ಏರಿಯಾದಿಂದ ಒಂದು 20 ಕಿಲೋಮೀಟ್ರ್ ಅಂತರದಲ್ಲಿರ್ತಕ್ಕಂಥದ್ದು. ಉಕ್ಕಡಗತ್ರಿಗೆ ನಿಯರ್ ಆಗಿರ್ತಕ್ಕಂಥ ಏರಿಯಾ ಅಂತಲೇ ಹೇಳ್ಬೋದು. ಇನ್ನು ಒಳಗಡೆ ಬಂದರೆ ನಮ್ಮ ತಂಗಿ ಅಡುಗೆ ಮಾಡ್ತಾಯಿದ್ದಾರೆ ನಮಗೋಸ್ಕರ ಕೋಸಂಬರಿ ಎಲ್ಲ. ಸೊ ಅದೆಲ್ಲ ಬೇಡ ಅಂದರು, ಇಲ್ಲ ನಾನು ಮಾಡ್ತೀನಿ ಅಂತ ಹೇಳಿ ಮಾಡ್ತಾಯಿದ್ದಾಳೆ. ಸೊ ನನ್ನ ಒಂದು ಪರಿಸರ ಪ್ರಪಂಚ ವಿಡಿಯೋ ಹಾಗೆ ತಂಗಿಯ ಹೋಮ್ ಟೂರ್ ಹೇಗನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಸ್ನೇಹಿತರೆ. ಧನ್ಯವಾದಗಳು.